ಬಸ್ಸಿಗೆ ಕೂತ್ ಬರ್ತೀವಿ ಅಂದ್ರತ್ರಿ ಬಸ್ಸಿಗೆ ಬರ್ತೀವಿ ಅಂತಾರ್ರಿ ಮತ್ತವ್ರು ಈಗ ಅಂತ ಅಂದ್ರೆ ನಾವು ಹೋದಿಲ್ಲ ಅಂದ್ರೆ ಇವ್ರು ಅಲ್ಲೇ ಇದ್ದವ್ರಿ ಅಂದ್ರೆ ಖಾಲಿ ಐತ್ರಿ ನಾವಿಬ್ರೇ ಇದ್ದವ್ರಿ ಅದೇ ಅಂದ್ರೆ ನೀವು ಖಾಲಿನ ಐತ್ರಿ ಪೂರಾ ರೀ ಇವರೇ ಹೋಗಿದ್ದೇವ್ ನಾವು ಮತ್ತೆ ಅಲ್ಲಿ ಹೋದ್ಬಾಳ ಫೋನ್ ಎತ್ತಲಿಲ್ಲ ಅಂದ್ರೆ ನಮ್ಗೆಲ್ಲ ಕಡೆ ಯಾರು ರಿಲೇಷನ್ ಇಲ್ಲ ಯಾರು ಹೋದ್ಬಾಳ ಇದಾತು ಅಂತಂದ್ರೆ ಮತ್ತೆ ನಮಗ ಇಲ್ಲ ಅಂತೂ ಸ್ವಲ್ಪ ಮನುಷ್ಯ ಭರೋಸಾ ಆಗಲ್ರಿ ತೆಗೆದ್ರೆ ನಡೀತಾರೆ ಹಿಡಿಯೋರಿ ತೆಗೆದ್ರೆ ನಡೀತಾರೆ ಹಿಡಿಯೋರಿ ನಾವೇ ಅಕ್ಕೋರಿ ಭೇಟಿ ಎಲ್ಲಕ್ಕೆ ಬಂದಿವ್ರಿ ಇಲ್ರಿ ಆ ಸಲಕ್ಕೆ ಹಿಂಗೆ ಹಿಡಿಯೋ ತೆಗೆಮಂತೇಳಿ ತೆಗೆದ್ರಿ ಅಟ್ಟೆ ರೀ ಎಲ್ಲ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನನ್ನ ಸಬ್ಸ್ಕ್ರೈಬರ್ ಇವರು ರೈತನ ಮಗಳ ಅಂತ ನಾವು ಅವ್ರ ಮನೆಗೆ ಬಂದಿದ್ದೇವ್ರಿ 4 ವರ್ಷ ನಂದೆ ಇವ್ರ ಮನೆ ವಿಡಿಯೋ ನೋಡ್ತೇವೆ ಗೊತ್ತಾಗಿಲ್ರಿ ಮನೆಯವರಿಗೆ ಹೋಗ್ಯಾರಿ ಆದ್ರೆ ಅವ್ರಿಗೆ ಗೊತ್ತಾಗಿಲ್ರಿ ಇಲ್ಲೇ ಇರ್ತೇವೆ ನಾವು ಅಂತ ಹೇಳಿಸಿದ್ರ ಇವತ್ತು ಮತ್ತೆ ಫೋನ್ ಹಚ್ಚಿಸಿದ್ರ ಕೇಳಿದ್ರಿ ಅಡ್ರೆಸ್ ಕೇಳಿ ಬಂದಾರ್ರಿ ಅವ್ರ ಅಕ್ಕೋರು ಅವ್ರದ್ದು ಚಾನಲ್ ಅದ ರೀ ನೋಡಿ ಸಪೋರ್ಟ್ ಮಾಡ್ರಿ ಅವ್ರ ಚಾನಲ್ ಇವ್ರದ್ದು ರೈತನ ಮಗಳು ಅಂತ ನೋಡ್ರಿ ಅವ್ರ ಪಪ್ಪ ಅವ್ರು ಇಲ್ಲೇ ಇರ್ತೀರಂತ 20 ವರ್ಷದಿಂದ ಇಲ್ಲೇ ಎಷ್ಟು ವರ್ಷ ಆಯ್ತ್ರಿ ನೀವು ಬಂದಿರಿ 20 ವರ್ಷ ಆಯ್ತು ನೋಡ್ರಿ ಈಗ ಬಂದ್ರಿ 20 ವರ್ಷ ಆಯ್ತಂತ್ರಿ ಇಲ್ಲೇ ಇವರೆಲ್ಲ ಇಲ್ಲೇ ಹುಟ್ಟ್ಯಾರಂತ ಇಷ್ಟು ಇದ್ರಂತ ಇಲ್ಲೇ ಅವ್ರ ತಮ್ಮದೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಾರಂತ ನೋಡ್ರಿ ನಮಗ ಇವ್ರು 4 ವರ್ಷದಿಂದ ಗೊತ್ತಾರ ಬಟ್ ಮೊಬೈಲ್ದಾಗ ನಾವು ನೋಡ್ತೀವಿ ಅವ್ರು ನಮಗ್ ನೋಡಿಲ್ಲ ಜಮಗಿಗೆ ಅದು ಟೈಮ್ ಈಗ ಕಲ್ತು ಬರ್ತದೆ ಅದೇ ನಮ್ಮ ಮನ್ಯಾಗ ಅಂದ್ರ ಬಂದಿದ್ದಾಯ್ತು ಅನ್ಬೇಕಿದ್ರು ಇವತ್ತು ಯಾಕೋ ಟೈಮ್ ಸ್ವಲ್ಪ ಇದದ ಹಂಗೆ ಹೋಗಿ ಬರಮ್ ನಡ್ರಿ ಅಂತಂದ್ರೆ ಇವತ್ತೇ ಟೈಮ್ ಸಿಕ್ತು ಅವ್ರಿಗೆ ಕುಂತು ಮಾತಾಡಕ್ ಟೈಮ್ ಸಿಗ್ತಲ್ಲ ಕೆಲಸ ಬಿಡಿಸಿದೆ ಅದಕ್ಕೆ ನಾನು ಬಟ್ಟೆ ಗಿಟ್ಟಿ ಎಲ್ಲ ಒಗ್ದಿ ಮಾಡಿನೇ ಬರ್ಬೇಕಂತಂದ್ರೆ ಸ್ವಲ್ಪ ಅವ್ರು ಬಟ್ಟೆ ಮತ್ತೆ ಚಾ ಮಾಡ್ಕೊಂಡು ಚಾ ಕುಡ್ದು ಹುಡುಗರಿಗೆಲ್ಲ ಟಿಫಿನ್ ಕೊಟ್ಟು ಬಂದ್ರು ಆಮೇಲೆ ಎಲ್ಲ ಮಾಡಿ ಮುಂಜಾನೆ ಕೊಡ್ತೀವಿ ಇಲ್ಲ ರೀ ನಮ್ಮ ಮನ್ಯಾಗ್ರಿ ನೀವು ಫೋನ್ ಹಚ್ಚಿದಾಗ ನಾ ಬಟ್ಟೆ ಒಗ್ಲಿ ಇಟ್ಟಿದ ನಮ್ಮ ಮನೆಯವರು ಟಿಫಿನ್ ಕೊಡಕ್ ಹೋಗಿರ ಮತ್ತೆ ಬಂದ್ಬರಿ ಯಾವ್ದೋ ಟೈಮ್ ಹೇಳಿಲ್ಲ ಅವ್ರಿಗೆ 2 ತಕ ಹೋಗಾರ ನಡೀತು 4 ಅಂತ ಬಸ್ಸಿಗೆ ಕೂತ್ ಬರ್ತೀವಿ ಅಂದ್ರತ್ರಿ ಬಸ್ಸಿಗೆ ಬರ್ತೀವಿ ಅಂತಾರ್ರಿ ಮತ್ತವ್ರು ಈಗ ಅಂತ ಅಂದ್ರೆ ನಾವು ಹೋದಿಲ್ಲ ಅಂದ್ರೆ ಇವ್ರು ಅಲ್ಲೇ ಇದ್ದವ್ರಿ ಅಂದ್ರೆ ಖಾಲಿ ಐತ್ರಿ ನಾವಿಬ್ರೇ ಇದ್ದವ್ರಿ ಅದೇ ಅಂದ್ರೆ ನೀವು ಖಾಲಿನ ಐತ್ರಿ ಪೂರಾ ರೀ ಇವರೇ ಹೋಗಿದ್ದೇವ್ ನಾವು ಮತ್ತೆ ಅಲ್ಲಿ ಹೋದ್ಬಾಳ ಫೋನ್ ಎತ್ತಲಿಲ್ಲ ಅಂದ್ರೆ ನಮ್ಗೆಲ್ಲ ಕಡೆ ಯಾರು ರಿಲೇಷನ್ ಇಲ್ಲ ಯಾರು ಹೋದ್ಬಾಳ ಇದಾತು ಅಂತಂದ್ರೆ ಮತ್ತೆ ನಮಗ ಇಲ್ಲ ಅಂತೂ ಸ್ವಲ್ಪ ಮನುಷ್ಯ ಭರೋಸಾ ಆಗಲ್ರಿ ತೆಗೆದ್ರೆ ನಡೀತಾರೆ ಹಿಡಿಯೋರಿ ತೆಗೆದ್ರೆ ನಡೀತಾರೆ ಹಿಡಿಯೋರಿ ನಾವೇ ಅಕ್ಕೋರಿ ಭೇಟಿ ಎಲ್ಲಕ್ಕೆ ಬಂದಿವ್ರಿ ಇಲ್ರಿ ಆ ಸಲಕ್ಕೆ ಹಿಂಗೆ ಹಿಡಿಯೋ ತೆಗೆಮಂತೇಳಿ ತೆಗೆದ್ರಿ ಅಟ್ಟೆ ರೀ ಎಲ್ಲ ಇಲ್ಲೇ ಹೊಲ ಅದ ನೋಡ್ರಿ ಅವ್ರದ್ದು ಇಲ್ಲಿ ಬಿತ್ತೋಗ್ತಾರೆ ಅಣ್ಣವ್ರು ಇಲ್ಲಿ ನಮ್ಮ ಮನೆಯವ್ರು ನಿಂತಾರೆ ಇಲ್ಲಿ ಓಯ್ ರೈತರ ಜೀವನ ಅಂದ್ರೆ ಹೆಂಗಿರ್ತದ ನೋಡ್ರಿ ಹೊಲ್ದಾಗ ಮಕ್ಕಳಿಗೆ ತೊಗೊಂಡು ಎತ್ಕೊಂಡು ಕೆಲಸ ಮಾಡಬೇಕು ನಾವು ಮನ್ಯಾಗ ಇದ್ಕೊಂಡು ಮಾಡಲ್ಲ ನಾವು ಹಾಡಲ್ರಿ ಒಕ್ಕಲ್ತನ ಹೇಳ್ರಿ ಸ್ವಲ್ಪ ಟ್ಯಾಕ್ಟ್ರಿ ಮೇಲೆ ಮಾಡ್ತೀರಲ್ರಿ ಹಾಂ 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 ಇಲ್ಲೇ ಹುಂಚಿನ ಅದಾವ ನೋಡ್ರಿ ಇದು ಮತ್ತು ಕುರಿ ಕಟ್ಟಿರ ಎಲ್ಲ ಮಾಡ್ಯಾರ ಇಲ್ಲೇ ಹುಂಚಿನಕಾಯಿ ಖಾರ ಕೊಡ್ತೀರಿಲ್ಲ ಇದ್ರದ್ದು ನಾವು 1-2 ತೊಗೊತೀವಿ ಹುಂಚಿನಕಾಯಿ ಕಡೀರಿ 1-2 ಹುಂಚಿನಕಾಯಿ ಕಡ್ದು ಕೊಡ್ತಾರೆ ನೋಡ್ರಿ ಅಕ್ಕವರು ಅದು ಖಾರ ಕೊಡ್ತೀನಿ ರೀ ಖಾರ ಕೊಟ್ಟು ವಿಡಿಯೋ ಹಾಕ್ತೀನಿ ಇಲ್ಲಿ ರೈತನ ಮಗಳು ಅಂತ ನೋಡ್ರಿ ಬಂದಿದ್ದೇವೆ ನಾವು ಇಲ್ಲಿ ಭೇಟಿ ಆಗ್ಬೇಕು ಅಕ್ಕೋರಿಗೆ ಈಗ ಬಂದಾರ್ರಿ ಅವ್ರು ವ್ಯಾಪಾರ್ರಿ ನಿಮ್ಮ ಹೆಸರೇನ್ರಿ ಬರೀ ರೈತ ಶರಣಮ್ಮ ರೀ ಹಾಂ ಹಾಂ
ಜಾಸ್ತಿ ಎಲ್ಲರಿಗೆ ಹೆಸರೇ ಗೊತ್ತಿಲ್ರಿ. ಇಲ್ಲ ಹೇಳಿರ್ನಿರಿ ನಂಗೆ ಬಸಮ್ಮ ಅನ್ನಪ್ನಾಗಲ್ರಿ. ಇಲ್ಲ ಅಣ್ಣವ್ರು ಕುಂತಾರ ನೋಡ್ರಿ ಅವ್ರ ಮನೆಯವರು. ಅವ್ರೇನು ಮಾಡಲ್ಲ ಅಂತ ಅಕ್ಕರೆ ಮಾಡ್ತಾರಂತ. ಅವ್ರು ಹೊಲ್ದಾಗ ಬಿತ್ತು ಬಿತ್ತಾರ್ರಿ ಗೋಧಿ. ಏನ್ರಿ? ನಮ್ಮ ತಮ್ಮನೇರಿ ಎಲ್ಲ ರೀ. ಹಾಂ ಅವರು ಇದು ಖರಾನಲ್ರಿ. ನನಗೆ ಗೊತ್ತ್ರಿ. ನಮ್ಮ ಹುಡುಗ ಮಾಡ್ತಾನ್ರಿ ನಮ್ದು ಹೆಚ್ಚಿಗೆ. ನಾ ಏನು ಮಾಡಲ್ರಿ. ನಮ್ಮ ಹುಡುಗ ಸೆಕೆಂಡ್ ಇಯರ್ನಾರ ಮಾಡ್ತಾನೆ. ನಿಮ್ಮ ಚಾನಲ್ ಹೆಸರು ಏನು? ಗೌಡ್ರ ಹುಡುಗಿರಿ. ರೈತನ ಮಗಳ ಮನೆಗೆ ನಾವು ಹೀಗೆ ಭೇಟಿ ಆಗ್ಲಕ್ಕಂತ ಬಂದಿದ್ದೇವೆ ರೀ. ಭೇಟಿ ಆಗ್ಬೇಕಂತೇಳಿ ಹೀಗೆ ಬಂದಿದ್ದೆವು. ಇಲ್ಲೇ ನೋಡೋಮಂತೇಳಿ ಅದೇ ಟೈಪ್ ವಿಡಿಯೋ ಮಾಡ್ಕೊಳ್ತಿದ್ದೆ ನಾನು. ಹುಂಚಿನಕಾಯಿ ಗಿಡ. ಡ್ಯಾನ್ಸ್ ಹೊಡಿ. ಅದೇನು ಕೊಟ್ರಿ ಹಂಗದು? ಮೊಸರು ಎಲ್ಲ ಕೊಟ್ರಿ. ಮೊಸರು ಏನು ಮೊಸರು? ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನಂದು ಇವತ್ತು ಬೆಳಗ್ಗೆ ಲಾಕ್ ಚಾಲು ಆಗ್ಯದ ನೋಡ್ರಿ. ಇವತ್ತು ರೊಟ್ಟಿ ಮಾಡಿ ಮುಗಿಸಿನಿ. ಎಲ್ಲ ಪಲ್ಯನೂ ಮಾಡಿದ್ದೀನಿ ನೋಡಿ. ಹಿಂಡಿ ಪಲ್ಯ ಮಾಡಿದ್ದೀನಿ. ಮತ್ತು ಇದಕ್ಕೆ ಮೊಸರು. ಇವಾಗ ನಮ್ಮ ಯಜಮಾನ್ರದ ಕೆಲಸ. ಮಜ್ಜಿಗೆ ಆಂಬ್ರ ಮಾಡ್ತೀನಿ ಅಂತ ಹೇಳ್ಯಾರ. ಇಲ್ಲಿ ಜೀರಿಗೆ ಇಟ್ಟಿದ್ದೀನಿ, ಇಲ್ಲೆಲ್ಲ ಮಸಾಲ ಇಟ್ಟಿದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಇಲ್ಲೇ
ಇದು ನೋಡ್ರಿ ನಮ್ಮ ಇವ್ರು ಕೊಟ್ಟಿದ್ದು ರೈತನ ಮಗಳು ಅಂತ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಅದ. ಅವ್ರು ಕೊಟ್ಟಿದ್ದು ಶರಣಮ್ಮ ಅಂತ ಅವ್ರ ಹೆಸರು. ಅವ್ರ ಮೊಸರು ಕೊಟ್ರೆ ಈಗ ನಾವು ಮಜ್ಜಿಗೆ ಅಂಬ್ರ ಮಾಡ್ತಾಯಿದ್ವಿ ನೋಡ್ರಿ. ಅದು ಹಿಂಡಿ ಪಲ್ಯ ಜೊತೆಯಲ್ಲಿ ಊಟ ಮಾಡೋದಕ್ಕೆ ಬನ್ನಿ ಏನು ಹೆಂಗೆ ಮಾಡ್ತಾರಂತ ನೋಡೋಣ ಅಂತ. ಎಣ್ಣೆ ಹಾಕಿದ್ರೆ ಎಣ್ಣೆ ಹಾಕ್ಬೇಕು ನೋಡಿ. ಎಣ್ಣೆ ಹಾಕಿದಾಗ ಅದಕ್ಕೆ ಜೀರಿಗೆ ಹಾಕಿ ಜರ ಕೆಂಪಾಗತ್ತೆ ಈ ಅದರ ಅಲ್ಲೇ ಮೆಣಸಿನಕಾಯಿ ಹಾಕ್ಲತ್ತಿ ನೋಡಿದಿರ ಹಿಂಗೆ ಹಿಡಿದ್ರೆ ಬೇಡಂತೆ. ಅಷ್ಟೇ ಅದು ಬಂದು ಇದು ತಿನ್ರಿ ಹಳೆ ದೇವ್ರ ಕಲಕರಿ ಇದು ಏನೋ ನಿಂಗೆ ಬೇಕಲ್ಲ ಅದು ಹೊಟ್ಟೆ ಒಳಗ್ತು. ನಂಗೆ ತೋರ್ಸೋಣ ಈಗ ಅದು ಇತ್ತು. ನೋಡ್ರಿ ನಮ್ಮ ಮಮ್ಮಿ ಪಪ್ಪ ಮಜ್ಜಿಗೆ ಆಂಬೂರ್ ಮಾಡುತ್ತೆ. ಗುರು ಇದಕ್ಕ ಮಸಾಲಾ ಪೌಡರ್ ಹಾಕೋತಾರ ನೋಡ್ರಿ. ಇದಕ್ಕ ಮೊನ್ನೆ ಮಾಡಿದಿನ ಮಜ್ಜಿಗೆ ಅಂಬರ್ ರೆಡಿ ಮಜ್ಜಿಗೆ ಅಂಬರ್ ರೆಡಿ ಆಯ್ತು ನೋಡ್ರಿ. ಉಳ್ಪಲ್ಯ ಬಿ ಅಂತಾರ ಅದಕ್ಕ, ಮಜ್ಜಿಗೆ ಅಂಬ್ರು ಬಿ ಅಂತಾರ. ಅದು ಒಡ್ಯಾಂಗ ನೋಡ್ರಿ. ಇದೇ ಅದ್ರ ಹಾಕೋತೀರಿ ನಿಂದ್ರು ಆ ಪ್ರಾಂಶನ ಹೇಳ್ತಾರ ಯಾವ ಪಾರದ್ ಬಂದಿವ ಅನ್ನೋದು ಅವು ಟಿಕ್ಕಾಕ್ ತೋರಿಸು. ಹುಳಿ ಮಜ್ಜಿಗೆ ರೆಡಿ. ಹುಳಿ ಮಜ್ಜಿಗೆ ಪೌಡ್ರ್ ಇನ್ನೊಂದು ಅದ್ರಲ್ಲಿ ಯಾರಿಟ್ಟು ಅವ್ರಿಗೆ ಖಾಲಿ ಇರ್ತದೆ. ಬೆನ್ಬೇನಿನ್ ಬೇಕು ನಿಂಗ ಮೈ ಕಾಣದ ಮಣ್ಣಿಂದ ಆಗಿಲ್ಲ. ನನಗೆ ಅನ್ನೋದಿಲ್ಲ. ಈಗ ಆಯ್ತಲ್ಲ ವಿಡಿಯೋ ಮಾಡ್ಕೊಂಡು ಚಂದ ಅದ್ರ ಮಜ್ಜಿಗೆ ನೀ ಮಾಡಿದಿ ನಾ ಮಾಡಿದ ಚಂದ ಅದ್ರ ಮಜ್ಜಿಗೆ ಮತ್ತೆ ಹಾಕ್ಬೇಕು.